ಜಗತ್ತನ್ನು ಬದಲಿಸಲು ನಿಮ್ಮ ನಗುತ್ತಿರುವ ಮುಖವನ್ನು ಬಳಸಿ, ಆದರೆ ಅದೇ ಜಗತ್ತು ನಿಮ್ಮ ನಗುವನ್ನು ಬದಲಿಸಲು ಎಂದಿಗೂ ಬಿಡಬೇಡಿ ಅಂತ ಹೇಳ್ತಾ, ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಕ್ಷಾ ವ್ಲಾಗ್ಸ್. ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ, ತುಂಬ ಚೆನ್ನಾಗಿದೆ ಮತ್ತು ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಬಂದುಬಿಟ್ಟು ನಮ್ಮ ಅಮ್ಮ ಅವರಲ್ಲಿ ಜಾತ್ರೆ ಆಯಿತು. ಸೊ ಆ ಜಾತ್ರೆದು ಡೇ 1 ವ್ಲಾಗು, ಅದನ್ನು ನಾನು ಶೂಟ್ ಮಾಡಿಕೊಂಡು ಸ್ವಲ್ಪ ನಿಧಾನ ಆಯಿತು ಎಡಿಟ್ ಮಾಡಿಬಿಟ್ಟು ಅದು ಅಪ್ಲೋಡ್ ಮಾಡೋದು. ಸೊ ನೋಡ್ಬೋದು ನೀವು, ಎಲ್ಲರೂ ಅವ್ರವ್ರ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಅಂದರೆ ಅದು ಮಂಡೇಯಿಂದ ಸ್ಟಾರ್ಟ್ ಜಾತ್ರೆ, ಬಟ್ ನಾವು ಅದಕ್ಕೆ ಡೇ ಬಿಫೋರೇನೇ, ಅಂದರೆ ಸಂಡೇ ನೈಟಲ್ಲಿ, ಸಂಡೇ ಸಂಜೆಯಿಂದನೇ ನಾವು ಕೆಲಸಗಳು ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಂದರೆ ಮಂಡೆಗೆ ಏನೇನು ಅಡುಗೆ ಮಾಡಬೇಕು ಅಂದ್ಬಿಟ್ಟು ಅದನ್ನು ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡ್ರೆ ಮಂಡೆಗೆ ಈಸಿ ಆಗುತ್ತೆ, ಮಂಡೆ ಬೆಳಗ್ಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ಅವತ್ತು ಸಂಡೇನೇ ನಾವು ಸಾಯಂಕಾಲನೇ ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿಕೊಂಡು ಒಬ್ಬಟ್ಟು ಬೇಳೆ ಎಲ್ಲ ಹಾಕಿ ಎಲ್ಲರೂ ಒಬ್ಬೊಬ್ರು ಒಂದೊಂದು ಕೆಲಸ, ಅಂದರೆ ನಮ್ಮ ದೊಡ್ಡಮ್ಮ ಒಂದು ಕಾಯಿ ತುರಿಯೋದಿರ್ಬೋದು, ನಾನು ಹಿಟ್ಟು ಕಲಿಸೋದಿರ್ಬೋದು, ನಮ್ಮ ಅತ್ತಿಗೆ ಅವರು ಬೇಳೆ ಹಾಕ್ಬಿಟ್ಟು ಅದರದ್ದು, ಮತ್ತೊಬ್ಬರು ಗ್ರೈಂಡ್ರಿಗೆ ಹಾಕೋದು, ಇನ್ನೊಬ್ಬರು ಆ ಥರ ಎಲ್ಲ ಒಟ್ಟಿನಲ್ಲಿ ಒಬ್ಬೊಬ್ರು ನಾವಮ್ಮ ಇರಲಿ, ಇವರು ನಾವಮ್ಮ ಅಂದರೆ ಎಣ್ಣೆ ಎಷ್ಟು ಹಾಕಬೇಕು ಅಂತ ನಂಗೆ ಅಷ್ಟೊಂದು ಕನ್ಸಿಸ್ಟೆನ್ಸಿ ಗೊತ್ತಾಗಲ್ಲ ಅಂದ್ಬಿಟ್ಟು ಅವ್ರು ಹಾಕ್ತಾಯಿದ್ದಾರೆ ಹಿಟ್ಟಿಗೆ, ಬಟ್ ಕಲಿಸೋದೆಲ್ಲ ನಾನು ಕಲಿಸ್ತಾ ಇದ್ದೀನಿ. ಆ ಥರ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿಕೊಂಡ್ರೆ ಅದ್ರ ಖುಷಿನೇ ಬೇರೆ ಇರುತ್ತೆ. ಈ ಥರ ಅಂದರೆ ಈ ಜಾತ್ರೆ ಇರ್ಬೋದು, ಹಬ್ಬಗಳ ಟೈಮಲ್ಲೇ ಅಲ್ವಾ ಎಲ್ಲರೂ ಒಂದು ಹತ್ರ ಗ್ಯಾದರ್ ಆಗೋದು. ಸೊ ನಮ್ಮ ಮನೇಲಿ ಕೂಡ ತುಂಬ ಚೆನ್ನಾಗಿತ್ತು ಆ ಒಂದು 3-4 ಡೇಸ್, ಆಲ್ಮೋಸ್ಟ್ ಒಂದು 5 ಡೇಸ್ ಅದು ಯಾವ ಥರ ಕಳೀತು ಅನ್ನೋದೇ ಗೊತ್ತಾಗಿಲ್ಲ. ಅಷ್ಟು ಚೆನ್ನಾಗಿ ಎಲ್ಲರೂ ಅವ್ರವ್ರ ಕೆಲಸಗಳು ಮಾಡಿಕೊಂಡು ಎಲ್ಲರೂ ಖುಷಿಯಿಂದ ನಗ್ನಾಗುತ್ತಾ ತುಂಬ ಚೆನ್ನಾಗಿ ಹೋಯಿತು ಅಂತ ಹೇಳ್ಬೋದು. ಆ ಒಂದು 4-5 ಡೇಸ್ ಏನಿತ್ತು ಅದು ಲೈಫಲ್ಲಿ ಮತ್ತೆ ಬರಲ್ವೇನೋ ಅನ್ನೋ ಅಷ್ಟು ಖುಷಿಯಾಗಿ ತುಂಬ ಚೆನ್ನಾಗಿತ್ತು. ನೋಡಿ, ತುಂಬ ವಿಡಿಯೋ ತುಂಬ ಚೆನ್ನಾಗಿದೆ. ಒಬ್ಬಟ್ಟಿಗೆ ಆಲ್ಮೋಸ್ಟ್ ಇನ್ನೇನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ. ಬಟ್ ಅವತ್ತು ಸಂಜೆನೇ ನಾವು ಒಬ್ಬಟ್ಟು ಮಾಡೋದ್ರಿಂದ ಬೇಗ ಹಾಕಿಬಿಟ್ಟು ಇನ್ನು ಗ್ರೈಂಡ್ರಿಗೆ ಹಾಕ್ಕೊಂಡು ಎಲ್ಲ ನೈಟೇ ಒಬ್ಬಟ್ಟು ಅನ್ನೋದಕ್ಕಿಂತ ಒಬ್ಬಟ್ಟೆಲ್ಲ ನಾವು ಮಾಡಿದ್ದು ಕಡುಬು ಮಾಡಿದ್ವಿ. ಅಂದರೆ ನಮ್ಮ ಕಡೆ ಎಲ್ಲ ಕಡುಬು ತುಂಬ ಇಷ್ಟಪಡ್ತಾರೆ. ಅಂದರೆ ನಮಗೆ ಒಬ್ಬಟ್ಟು ಇಷ್ಟ ಆಗೋಲ್ಲ ಅಷ್ಟೊಂದು, ಯಾವಾಗಲೂ ಮಾಡ್ತೀವಿ ಮನೇಲಿ, ಇಷ್ಟ ಆಗೋಲ್ಲ. ಸೊ ಕಡುಬು ತುಂಬ ಇಷ್ಟ ಅಂದ್ಬಿಟ್ಟು ನಾವು ಕಡುಬು ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಕಡುಬು, ಅದ್ರ ಜೊತೆ ಸ್ವಲ್ಪ ಪಾಪಡು ಮತ್ತು ಚಿತ್ರಾನ್ನ ಮತ್ತು ಆಲೂಗಡ್ಡೆ ಬದನೆಕಾಯಿ ಎಲ್ಲ ಹಾಕ್ಬಿಟ್ಟು ಅದೆಲ್ಲ ಹಾಕ್ಬಿಟ್ಟು ಒಂದು ಮಸಾಲೆ ಇಟ್ಬಿಟ್ಟು ಅದೊಂದು ಅನ್ನ ರಸಮ್ ಈ ಥರ ಮಾಡಿದ್ವಿ. ಅಂದರೆ ನೈಟಲ್ಲಿ ಬರೀ ಕಡುಬು ಮಾತ್ರ ಮಾಡಿಟ್ಕೊಂಡು ಇವೆಲ್ಲ ಇನ್ನು ಬೆಳಗ್ಗೆ ಇದ್ದ ತಕ್ಷಣ ಬೆಳಗ್ಗೆ ಬೇಗ ಎದ್ಬಿಟ್ಟು ಇವೆಲ್ಲ ರೆಡಿ ಮಾಡಿದ್ರು. ಅಂದರೆ ನಾವೇನು ಸ್ವಲ್ಪ ಹೆಲ್ಪ್ ಮಾಡಿದ್ದಷ್ಟೇ. ನಮ್ಮ ಅತ್ತಿಗೆ ಮಾತ್ರ ತುಂಬ ಚೆನ್ನಾಗಿ ಎಲ್ಲ ಅಡುಗೆ ಅದೆಲ್ಲ ಅವ್ರು ವಹಿಸ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ರು ಅಡುಗೆ ವಿಚಾರದಲ್ಲಿ. ನಾವು ಜಸ್ಟ್ ಅವ್ರಿಗೇನೋ ಒಂದು ಸ್ವಲ್ಪ ಹಂಗೆ ಹೆಲ್ಪ್ ಮಾಡಿಕೊಟ್ವಿ ಅಷ್ಟೇ. ಈ ಥರ ನಾವು ಎಲ್ಲರೂ ಹಿಂಗೆ ರೌಂಡಾಗಿ ಕೂತ್ಕೊಂಡು ಜಾಯಿಂಟ್ ಫ್ಯಾಮ್ಲಿ, ಅಂದರೆ ಎಲ್ಲರೂ ಜೊತೆಯಲ್ಲಿ ಊಟ ಮಾಡಿದಾಗ ಆ ಖುಷಿನೇ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನಮಗಂತೂ ಅದು ತುಂಬ ಇಷ್ಟ ಆಗುತ್ತೆ. ಇದು ಕೂಡ ದೇವ್ರ ಮನೆ ಕೂಡ ಡೇ ಬಿಫೋರೇನೇ ನಮ್ಮ ತಮ್ಮ ಅವ್ರ ಮಿಸ್ಸಸ್ಸು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಅರೇಂಜ್ ಮಾಡಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ರು, ಬೆಳಗ್ಗೆ ಈಸಿ ಆಗುತ್ತೆ ಅಂತ. ಸೊ ಬೆಳಗ್ಗೆ ಎದ್ದು ಬೇಗ ಸ್ನಾನ ಮಾಡಿಕೊಂಡು ಆ ದೇವ್ರ ಪೂಜೆ ಎಲ್ಲ, ಅಂದರೆ ದೇವ್ರ ದೀಪ ಇಟ್ಟಿದ್ದಷ್ಟೇ, ಅಷ್ಟು ಈಸಿಯಾಗಿ ಬೇಗ ಮುಗೀತು. ಸೊ ದೇವ್ರ ದೀಪ ಎಲ್ಲ ಇಟ್ಬಿಟ್ಟು ಇದು ಮಂಡೇ ವ್ಲಾಗ್, ಅಂದರೆ 2 ಡೇಸ್ದು ಕಂಟಿನ್ಯೂಸ್ ವ್ಲಾಗು. ಮಂಡೇನ ದೇವ್ರ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬೆಳಗ್ಗೆನೇ ಅದನ್ನು ನಾನು ಶೂಟ್ ಮಾಡ್ತಾ ಇದ್ದೀನಿ. ಇನ್ನು ಮಂಡೇ ಅದು ಆಂಜನೇಯ ಸ್ವಾಮಿಗೆ ದೀಪ ಇರೋದ್ರಿಂದ, ಆರತಿ ಮಾಡೋದ್ರಿಂದ ಅದಕ್ಕೆ ತಂಬಿಟ್ಟು ಎಲ್ಲ ರೆಡಿ ಕಲಿಸಿಟ್ಟಿದ್ದಾರೆ. ಅದು ನಮ್ಮ ದೊಡ್ಡಮ್ಮಂಗೆ ಇನ್ಚಾರ್ಜ್ ಕೊಟ್ಟಿದ್ರು, ತಂಬಿಟ್ಟು ಕಲಿಸೋದಿರ್ಬೋದು, ಮತ್ತು ಇದು ಹೂವು ಚುಚ್ಚಿಬಿಟ್ಟು ಅದೆಲ್ಲ ಮಾಡೋದು ನಮ್ಮ ದೊಡ್ಡಮ್ಮಂಗೆ ಇನ್ಚಾರ್ಜ್ ಕೊಟ್ಟಿದ್ರು. ಸೊ ನಮ್ಮ ದೊಡ್ಡಮ್ಮ ಅದನ್ನು ಬೆಳಗ್ಗೆ ಬೇಗ ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ಅವ್ರ ಕೆಲಸ ಅವ್ರು ಮುಗಿಸಿದ್ರು. ತಂಬಿಟ್ಟು 2 ಇದರಲ್ಲಿ ಅಚ್ಚಲ್ಲಿ ಕಲಿಸ್ಬಿಟ್ಟು ಅದ್ರ ಮೇಲೆ ಒಂದು ಚಿಕ್ಕದಾಗೊಂದು ಇದು ಮಾಡಿಬಿಟ್ಟು ಅದಕ್ಕೆ ಎಣ್ಣೆ ದೀಪ ಇಟ್ಟಿದ್ದಾರೆ. ಅಂದರೆ ನಾವು ಆರತಿ ಎತ್ಕೊಂಡು ಹೋಗ್ಬೇಕಾದ್ರೆ ದೀಪ ಅಂಟಿಸ್ಕೊಂಡು ಎಣ್ಣೆ ದೀಪ ಅಂಟಿಸಿ ಮತ್ತು ಕಡ್ಡಿ ಒಂದು ಆರತಿ ಮಾಡಿಬಿಟ್ಟು ಕಡ್ಡಿ ಅಂಟಿಸ್ಕೊಂಡು ಹೋದರೆ ಆಯಿತು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಬೆಳಗ್ಗೆ ಅಂದರೆ ಒಂದು 9 ಗಂಟೆಗೆ ಆರತಿ ಅಂತ ಹೇಳಿದರು. ಸೊ ಹಂಗಾಗ್ಬಿಟ್ಟು ನಾವು ಎಲ್ಲ ಬೇಗ ಕೆಲಸ ಎಲ್ಲ ಮಾಡ್ಕೊಂಡ್ವಿ, ಬೇಗ ರೆಡಿ ಆದ್ವಿ. ಅದೇ 9 ಗಂಟೆ ಆಗಿಲ್ಲ, ಒಂದು 11 ಗಂಟೆ ಆಯಿತು ಅನಿಸುತ್ತೆ, 11-11:15 ಆಯಿತು ಆರತಿಗಳು ಸ್ಟಾರ್ಟ್ ಆಗೋಷ್ಟೊತ್ತಿಗೆ. ಯಾಕೆ ಅಂದರೆ ಈ ಜಾತ್ರೆ ಬಂದುಬಿಟ್ಟು 3 ಊರಿನವರು ಸೇರಿಬಿಟ್ಟು ಮಾಡ್ತಾ ಇರೋವಂಥ ಜಾತ್ರೆ. ಹಂಗಾಗ್ಬಿಟ್ಟು ಎಲ್ಲ ಇನ್ನು ರಿಮೈನಿಂಗ್ 2 ಊರವ್ರು ಏನಿದ್ದಾರೆ ಅವರು ಕೂಡ ನಮ್ಮ ಜೊತೆ ಜಾಯಿನ್ ಆಗಬೇಕಲ್ವ. ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಹಂಗಾಗ್ಬಿಟ್ಟು 11 ಗಂಟೆ ಆಯಿತು. ಇನ್ನೇನು ಆಲ್ಮೋಸ್ಟ್ ನಾವೆಲ್ಲ ರೆಡಿ ಆಗಿಬಿಟ್ಟು ಆರತಿ ಆವಾಗಲೇ ನಮ್ಮ ಅತ್ತಿಗೆ ಎತ್ಕೊಂಡು ಹೋಗಿದ್ರು. ಇನ್ನು ಆರತಿ ಅವ್ರು ಎತ್ಕೊಂಡು ಹೋದ್ಮೇಲೆ
ಇನ್ನು ನಾವೆಲ್ಲರೂ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ಅಂದರೆ ಈ ಆರತಿಗಳೆಲ್ಲ ಆರತಿಗಳನ್ನ ಎಲ್ಲರನ್ನೂ ಒಬ್ಬೊಬ್ಬರು ಮನೆಗಳ ಹತ್ರನೂ ಬಂದುಬಿಟ್ಟು, ಅಂದರೆ ಒಂದೊಂದು ಬೀದಿಯಲ್ಲಿ ಒಂದೊಂದು ಮನೆಗಳ ಹತ್ರನೂ ಬಂದುಬಿಟ್ಟು ಡೋಲ್ ಹೊಡ್ಕೊಂಡು ಆರತಿಗಳು ಎತ್ಕೊಳ್ಳೋ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬಿಟ್ಟು ಊರು, ಅಂದರೆ ಊರೇನಿದೆ ಆ ಊರ ಮಧ್ಯದಲ್ಲಿ ಒಂದು ಕಟ್ಟೆ ಅಂತ ಇದೆ, ಅದ್ರ ಹತ್ರ ಎಲ್ಲರೂ ಗ್ಯಾದರ್ ಆಗ್ತಾರೆ. ಅಂದರೆ ಎಲ್ಲರೂ ಒಂದು ಹತ್ರ ಸೇರ್ಕೊಂಡಿರ್ತಾರೆ ಅಲ್ಲಿ. ಸೊ ಎಲ್ಲ ಆರತಿಗಳನ್ನ ತೊಗೊಂಬಂದು ಅಲ್ಲಿ ಇಟ್ಟಿದ್ರು. ಇನ್ನು ಬೇರೆ ಅಂದರೆ ನಮ್ಮೂರು 2 ಪಾರ್ಟಿಷನಲ್ಲಿದೆ. ಒಂದು ಊರು ಮಾಮೂಲಿ ಅಲ್ಲೊಂದು, ಮತ್ತು ಅದಾದಮೇಲೆ ಹೊಸ ಮನೆಗಳಂದ್ಬಿಟ್ಟು, ಅಂದರೆ ಜಂತ ಮನೆ ಅಂತ ಹೇಳ್ತಾರೆ, ಅಲ್ಲೊಂದು ಸ್ವಲ್ಪ ಮನೆಗಳಿದೆ. ಸೊ ಹಂಗಾಗ್ಬಿಟ್ಟು ಅವ್ರನ್ನೆಲ್ಲ ಕರ್ಕೊಂಡು ಬರೋದಿತ್ತು. ಅವರೆಲ್ಲ ಬರೋ ತನಕ ನಾವು ವೆಯ್ಟ್ ಮಾಡಬೇಕಾಗಿತ್ತು ಇಲ್ಲೆಲ್ಲರೂ. ಸೊ ನಾವಿಲ್ಲೆಲ್ಲ ವೆಯ್ಟ್ ಮಾಡ್ತಾಯಿದ್ವಿ. ಅವರೆಲ್ಲ ಬರೋದಿತ್ತು, ಬರ್ತಾ ಅವರೇ. ನೋಡೋಣ ಎಷ್ಟು ಚೆನ್ನಾಗಿರುತ್ತೆ ಮತ್ತು ಎಷ್ಟು ಜನ ಸೇರ್ತಾರೆ ಅಂತ. ನಾವಿನ್ನು ಎಲ್ಲರೂ ಗೊತ್ತಲ್ವ, ಊರಲ್ಲಿ ನಾವು ಹೋದ್ಮೇಲೆ ಎಲ್ಲರೂ ಚೆನ್ನಾಗಿದ್ದಾರಾ ಅನ್ನೋ ಥರ. ನಾವು ಯಾವಾಗೋ ಒಂದೊಂದು ದಿನ ಹೋಗ್ತೀವಿ, ಯಾವಾಗಲೂ ಏನು ಮೀಟ್ ಆಗೋಲ್ಲ. ಹಂಗಾಗ್ಬಿಟ್ಟು ನಾವೆಲ್ಲರನ್ನೂ ಮಾತಾಡ್ಸ್ಕೊಂಡು ನಿಂತ್ಕೊಂಡಿದ್ವಿ ಅಲ್ಲಿ. ಅದರ ಮಧ್ಯದಲ್ಲಿ ಒಂದೊಂದು ಫೋಟೋ ಕ್ಲಿಪ್ಸನ್ನು ಆ್ಯಡ್ ಮಾಡಿದ್ದೀನಿ. ಅಂದರೆ ಇದು ವಿಡಿಯೋ ಬಂದುಬಿಟ್ಟು ನಮ್ಮ ಅಕ್ಕ ಅವರು ಏನಾಗಬೇಕು ಅವ್ರಿಗೆ, ನಮ್ಮ ಅಕ್ಕ ಅವರು ಮಗಳಾಗಬೇಕು ನಮ್ಮ ಅಕ್ಕ ಅವ್ರಿಗೆ. ಅವರು ಆ ಹುಡುಗಿ ಶೂಟ್ ಮಾಡಿರೋದು ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾಳೆ. ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಹರ್ಷಿತಾ ಫಾರ್, ಅಂದರೆ ಈ ವಿಡಿಯೋ ಶೂಟ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹರ್ಷಿತಾ ಅಂತ ಹೇಳ್ತೀನಿ ಅವಳಿಗೆ. ವಿಡಿಯೋ ಮುಖಾಂತರನೇ, ಅಂದರೆ ಅವಳು ವಿಡಿಯೋ ನೋಡ್ತಾಳೆ, ಸಾಂಗ್ ಆಗಿಬಿಟ್ಟು ವಿಡಿಯೋ ಮುಖಾಂತರನೇ ಅವಳಿಗೆ ಥ್ಯಾಂಕ್ಸ್ ತಿಳಿಸ್ತೀನಿ. ಹಾಗೆ ಇನ್ನು ಆಲ್ಮೋಸ್ಟ್ ಎಲ್ಲರೂ ಬಂದರು ಅನಿಸುತ್ತೆ. ನಾವು ನೋಡ್ಬೋದು ಎಷ್ಟೊಂದು ಆರತಿಗಳು, ಒಬ್ಬೊಬ್ಬರು ಆರತಿ ಒಂದೊಂದು ಥರ. ಅಂದರೆ ಅವರಿಗೆ ಯಾವ ಥರ ಕಂಫರ್ಟ್ ಅನಿಸುತ್ತೆ, ಅವ್ರಿಗೆ ಯಾವ ಥರ ಚೆನ್ನಾಗಿದೆ ಅನಿಸುತ್ತೆ, ಅವ್ರಿಗೆ ಯಾವ ಥರ ಮಾಡಬೇಕು ಅನಿಸುತ್ತೆ, ಆ ಥರ ತುಂಬ ಚೆನ್ನಾಗಿ, ಎಷ್ಟು ಚೆನ್ನಾಗಿದೆ ನೋಡಿ. ಒಬ್ರದಕ್ಕಿಂತ ಒಬ್ರದ್ದು ಆ ಥರ ಎಲ್ಲ ಆರತಿಗಳೂ ಬಂದವು ಆಲ್ಮೋಸ್ಟ್. ಇನ್ನು ಇಲ್ಲಿರೋ ಇಷ್ಟು ಆರತಿಗಳಂದರೆ ಇನ್ನೂ ಇದೆ ನೋಡಿ. ಈ ಥರ ಇಷ್ಟು ಆರತಿಗಳೂ ನಮ್ಮೂರ ಒಂದು ಊರವ್ರದ್ದು ಇನ್ನೂ ಇದೆ. ಆಲ್ಮೋಸ್ಟ್ ನಮ್ಮೂರಲ್ಲಿ ಒಂದು 800-900 ಮನೆಗಳಿದೆ ಅನಿಸುತ್ತೆ. ಇಲ್ಲ ಅದನ್ನು ಆರತಿ ಇನ್ನು ಎಲ್ಲರೂ ಒಬ್ಬರಿಂದ ಒಬ್ಬರು ಲೈನ್ ಬೈ ಲೈನು ಹೋಗ್ತಾ ಇದ್ದಾರೆ ದೇವಸ್ಥಾನದ ಹತ್ರ. ಸೊ ಆರತಿಗಳು ಎತ್ಕೊಂಡು ಇನ್ನು ಇದಾದಮೇಲೆ ಇದ್ರ ಜೊತೆ ಈ ನಮ್ಮೂರ ಜೊತೆಗೇ ಇನ್ನೊಂದು ಊರೂ ಆ್ಯಡ್ ಆನ್ ಆಗಿದೆ. ಅಂದರೆ ನಮ್ಮ ಪಕ್ಕದೂರು ಒಂದು ಆ್ಯಡ್ ಆನ್ ಆಗಿದೆ. ಇನ್ನೊಂದು ಊರು ಬಂದುಬಿಟ್ಟು ನಲ್ಗನಹಳ್ಳಿ ಅಂತ. ಅವ್ರು ಬಂದುಬಿಟ್ಟು ಡೈರೆಕ್ಟ್ ಅವ್ರಿಗೆ ದೇವಸ್ಥಾನ ಸ್ವಲ್ಪ ಹತ್ತಿರ ಆಗೋದ್ರಿಂದ, ಅಂದರೆ ಆ ಕಡೆಯಿಂದ ಹತ್ತಿರ ಆಗೋದ್ರಿಂದ ಅವರು ಹಾಗೇ ಅಲ್ಲಿ ಡೈರೆಕ್ಟಾಗಿ ದೇವಸ್ಥಾನದ ಹತ್ರನೇ ಅವರು ಬರ್ತಾರೆ. ಸೊ ಇಲ್ಲಿ ಮಾತ್ರ 2 ಊರವ್ರು, ನಮ್ಮೂರು ಮತ್ತು ನಮ್ಮ ಪಕ್ಕದೂರು ಬಾಲಮ್ಮನಹಳ್ಳಿ ಅಂತ 2 ಊರವ್ರೂ ಇಲ್ಲಿ ಆ್ಯಡ್ ಆನ್ ಆಗಿಬಿಟ್ಟು ಇಲ್ಲಿಂದ ದೇವಸ್ಥಾನದ ಹತ್ರ ಹೋಗ್ತಾ ಇರೋದು. ತುಂಬ ಈ ಜಾತ್ರೆ ಬಂದುಬಿಟ್ಟು ಆಲ್ಮೋಸ್ಟ್ ಒಂದು 13 ಇಯರ್ಸ್ ಆಯಿತು ಅನಿಸುತ್ತೆ ನನ್ನ ಇದರಲ್ಲಿ. 2011 ನಾಟ್ ಶೋರ್, ಐ ಥಿಂಕ್. ಅಂದರೆ ಕರೆಕ್ಟಾಗಿ ಹೇಳ್ತಾ ಇದ್ದೀನೋ ಇಲ್ವೋ ಗೊತ್ತಿಲ್ಲ, ಬಟ್ 2011ರಲ್ಲಿ ಈ ಜಾತ್ರೆ ಮಾಡಿರೋದು. ಅದಾದಮೇಲೆ ಇನ್ನು ಮಾಡಿರಲಿಲ್ಲ. ಏನಾದರೂ ಒಂದೊಂದು ಕರೋನಾ ಆ ಟೈಮಲ್ಲಿ ಮಾಡಬೇಕು ಅಂದ್ಕೊಂಡಾಗ ಕರೋನಾ ವೇವ್ ಆಯಿತು. ಆವಾಗ ಜನ ಎಲ್ಲ ಗ್ಯಾದರ್ ಆಗೋಂಗಿಲ್ಲ ಅಂತ ಹೇಳ್ಬಿಟ್ಟು ಆವಾಗ ಒಂದು ಸ್ವಲ್ಪ ಡಿಲೇ ಮಾಡಿದ್ರು. ಹಾಗಾಗ್ಬಿಟ್ಟು ಅದು ಪ್ರತಿ ವರ್ಷನೂ ಯಾವಾಗಂದ್ರೆ ಅವಾಗೆ ಮಾಡೋವಾಗಿಲ್ಲ ಈ ಜಾತ್ರೆ. ಪ್ರತಿ ವರ್ಷ ಏನು ಜ್ಯೇಷ್ಠ ಮಾಸ ಅಂತ ಬರುತ್ತೆ, ಈ ಮಾಸದಲ್ಲಿ ಮಾತ್ರ ಈ ಜಾತ್ರೆ ಮಾಡೋದ್ರಿಂದ ಈ ತಿಂಗಳಲ್ಲಿ ಜಾತ್ರೆ ಮಾಡ್ತಾ ಇರೋದು. ಇದು ನನಗೆ ಗೊತ್ತಿರೋಂಗೆ 13 ಇಯರ್ಸ್ ಆಯಿತು. 13 ಇಯರ್ಸ್ ಆದಮೇಲೆ ಈ ಜಾತ್ರೆ ಆಗ್ಬಿಟ್ಟು ತುಂಬ ಖುಷಿಯಿಂದ ಎಲ್ಲರೂ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ತುಂಬ ಎಲ್ಲ ಮನೆಗಳಿಗೂ ತುಂಬ ಜನ ನೆಂಟರು ಬಂದಿದ್ದಾರೆ ನೋಡಿ. ಎಲ್ಲಿಂದ ಇಲ್ಲಿ ತನಕ ನೋಡಿದ್ರೂ ಜನ ಫುಲ್ ಕ್ಯೂ ನೋಡ್ಬೋದು. ನಿಮಗೆ ಝೂಮ್ ಮಾಡಿಲ್ಲ, ಹುಡುಗಿಗೆ ಅಷ್ಟೊಂದು ಝೂಮ್ ಮಾಡೋದು ಬಂದಿಲ್ಲ. ಸೊ ಹಂಗಾಗ್ಬಿಟ್ಟು ಝೂಮ್ ಮಾಡಲಿಲ್ಲ ಪಾಪ. ಓಕೆ ಇರಲಿ, ಅಷ್ಟು ಮಾತ್ರ ವಿಡಿಯೋ ಮಾಡಿಕೊಟ್ಟಿದ್ದಾಳೆ, ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ಬೋದು. ಇನ್ನು ಹಂಗೆ ರೋಡಿಂದ ಹೋದರೆ ತುಂಬ ಲೆಂತ್ ಆಗುತ್ತೆ ಮತ್ತು ತುಂಬ ದೂರ ಆಗುತ್ತೆ. ನಮ್ಮ ಜನ ಜಾಸ್ತಿ ಇರೋದ್ರಿಂದ ಬೇಗ ಹೋಗೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಆರತಿಗಳು ಎತ್ಕೊಂಡಿರೋರೆಲ್ಲ ಹಾಗೇ ಮೇನ್ ರೋಡ್ ಕಡೆಯಿಂದನೇ ಹಾಗೆ ಹೋದರು. ಇನ್ನು ಅವ್ರ ಜೊತೆ ಒಂದು ಸ್ವಲ್ಪ ಜನನೂ ಹಾಗೆ ಹೋದರು. ಇನ್ನು ನಾವೆಲ್ಲ ಆರತಿಗಳು ತೊಗೊಂಡಿರಲ್ಲ ಅಲ್ವಾ, ಸೊ ಪರವಾಗಿಲ್ಲ ಶಾರ್ಟ್ಕಟ್ಟಲ್ಲಿ ಹೋಗ್ಬೋದಲ್ವ ಅಂದ್ಬಿಟ್ಟು ನಾವೆಲ್ಲ ಹಿಂಗೆ ತೋಟಗಳ ಇದರಲ್ಲಿ ಶಾರ್ಟ್ಕಟ್ಟಲ್ಲೇ ಹೊಲಗಳಲ್ಲೆಲ್ಲ ದೇವಸ್ಥಾನದ ಹತ್ರ ಶಾರ್ಟ್ಕಟ್ ಇರುತ್ತಲ್ವ ಹಂಗೆ ಬಂದ್ವಿ. ಇನ್ನು ಆಲ್ಮೋಸ್ಟ್ ದೇವಸ್ಥಾನದ ಹತ್ರ ರೀಚ್ ಆದ್ವಿ. ಇಲ್ಲಿ ಬರೋ ಅಷ್ಟೊತ್ತಿಗೆ ಆವಾಗಲೇ ಇನ್ನೊಂದು ಪಕ್ಕದೂರವರೊಂದು ನಲ್ಗನಹಳ್ಳಿ ಅಂತ ಅವ್ರು ಬಂದಿದ್ದರು.
ಅವ್ರು ಬಂದುಬಿಟ್ಟು ಅವಾಗಲೇ ಅಂದರೆ ನಾವೆಲ್ಲ ಬರೋದಕ್ಕೆ ಪಾಪ ವೆಯ್ಟ್ ಮಾಡ್ತಾಯಿದ್ರು. ಇನ್ನು ನಮ್ಮೂರವರು ಇನ್ನೊಂದೂರವರು ಬಂದ ತಕ್ಷಣ ಮೂರೂರವರು ಸೇರಿಬಿಟ್ಟು ದೇವಸ್ಥಾನ ಸುತ್ತು 3 ಸುತ್ತೇನು ಸುತ್ತಾರಲ್ವ, 3 ರೌಂಡ್ ಹಾಕಬೇಕಲ್ವ, ಸೊ ಅದನ್ನು ಹಾಕ್ತಾಯಿದ್ರು. ಇದು ನಮ್ಮ ಅಮ್ಮ ಅವ್ರವ್ರಿಗಿರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಎಲ್ಲ ಆರತಿಗಳನ್ನು ಅಂದರೆ 3 ಊರವ್ರದ್ದು ಗ್ಯಾದರ್ ಆಗಿಬಿಟ್ಟು ಇನ್ನು ದೇವಸ್ಥಾನ ಸುತ್ತು 3 ಪ್ರದಕ್ಷಿಣೆ ಹಾಕಬೇಕಲ್ವ, ಹಾಕಿಬಿಟ್ಟು ಆರತಿ ಬೆಳಗೋದಿತ್ತು. ಸೊ ಅದನ್ನು ಮಾಡ್ತಾಯಿದ್ರು. ನನಗೆ ಗೊತ್ತಿರೋ ಹಂಗೆ ಒಂದು 4,000ರಿಂದ 4,500 ಆರತಿಗಳಿದ್ವು ಅಂದರೂ ಕೂಡ ತಪ್ಪಿಲ್ಲ. ಅಷ್ಟೊಂದು ಕೌಂಟ್ಲೆಸ್, ಅಂದರೆ ನಾನು ಕೌಂಟ್ ಮಾಡೋಕ್ಕೆ ಆಗದೆ ಇರೋ ಹಂಗೆ ನಾನು ಕೌಂಟ್ ಮಾಡಿಲ್ಲ, ಬಟ್ ಆದರೂ ಅಷ್ಟಿರ್ಬೋದು ಅಂತ ಒಂದು ಇಮ್ಯಾಜಿನೇಷನಲ್ಲಿ ಹೇಳ್ತಾ ಇದ್ದೀನಿ. ತುಂಬ ಎಷ್ಟೊಂದು ಆರತಿಗಳು ನಾನು ಯಾವತ್ತೂ ನನ್ನ ಲೈಫಲ್ಲಿ ನೋಡಿಲ್ಲ ಅನಿಸುತ್ತೆ, ಇಷ್ಟೊಂದು ಆರತಿಗಳನ್ನ. ಇನ್ನು ಅಲ್ಲಿ ಪಾಪ ಅವರು ಅಂದರೆ ಒಂದೂರವರು ಸ್ವಲ್ಪ ಎಲ್ಲರೂ ಒಂದೇ ಸರಿ ಹೋದರೆ ದೇವಸ್ಥಾನ ಸುತ್ತ ಅಷ್ಟೊಂದು ಪ್ಲೇಸ್ ಇಲ್ಲ, ಹಂಗಾಗ್ಬಿಟ್ಟು ಒಂದು ಸ್ವಲ್ಪ ಜನ ಎಲ್ಲ ಪ್ರದಕ್ಷಿಣೆ ಹಾಕಿ ಅವ್ರದ್ದು ಆರತಿ ಬೆಳಗಿದ್ಮೇಲೆ ಇನ್ನೊಂದು ಸ್ವಲ್ಪ ಜನ ಇನ್ನೊಂದು ಊರವರೆಲ್ಲ ಹೋಗಿ ಪ್ರದಕ್ಷಿಣೆ ಹಾಕಿ ಆರತಿ ಬೆಳಗ್ಗೆ ಅಂದರೂ ಕೂಡ ಅಂದರೆ ಕೇಳ್ತಾ ಇಲ್ಲ ಅವರು ಪಾಪ. ಅಂದರೆ ಅವ್ರಿಗೂ ತುಂಬ ವೆಯ್ಟ್ ಮಾಡಿದ್ದಾರೆ, ಅದರಿಂದ ನಾನು ಗೊತ್ತಿಲ್ಲ. ಬಿಸಿಲು ಬೇರೆ ಜಾಸ್ತಿ, ತುಂಬ ಬಿಸಿಲಿತ್ತು. ಸೊ ಆ ಬಿಸಿಲುಗಳಲ್ಲಿ ಗೊತ್ತಲ್ವ, ಅಂದರೆ ಹೆಣ್ಮಕ್ಳಿಗೆ ಮನೆಯಲ್ಲೆಲ್ಲ ತುಂಬ ಕೆಲಸ ಮಾಡಿರ್ತಾರೆ, ನೆಂಟರು ಜಾಸ್ತಿ ಜನ ಇರ್ತಾರೆ, ಅವ್ರಿಗೆಲ್ಲ ಕಾಫಿ ತಿಂಡಿ ಮತ್ತೊಂದೆಲ್ಲ ನೋಡಿಕೊಂಡು ಮತ್ತಿಲ್ಲ ಆರತಿ ತೊಗೊಂಬಂದು ಆ ಬಿಸಿಲಲ್ಲಿ ಅನ್ನೋ ಒಂದು ಇದಕ್ಕೆ ಅವರು ವೆಯ್ಟ್ ಮಾಡ್ತಿಲ್ಲ. ಅಂದರೆ ವೆಯ್ಟ್ ಮಾಡಿ ಸ್ವಲ್ಪ ಆ ಊರವರೆಲ್ಲ ಒಂದೂರವ್ರದ್ದೆಲ್ಲ ಪ್ರದಕ್ಷಿಣೆ ಆದಮೇಲೆ ಇನ್ನೊಂದು ಊರವ್ರು ಹೋಗಿ ಅಂದರೂ ಕೂಡ ವೆಯ್ಟ್ ಮಾಡ್ತೀರಾ ಎಲ್ಲ ನುಗ್ಗಲು ಮಾಡ್ಕೊಂಡು ಹೋಗಿ ಅವರು ಇನ್ನು ಆರತಿ ಆದಷ್ಟು ನಾನು ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ, ಆದರೂ ಕೂಡ ಅದು ಕ್ಯಾಪ್ಚರ್ ಆಗಿಲ್ಲ. ಅಂದರೆ ಯಾಕೆ ಅಂದರೆ ಅಷ್ಟೊಂದು ಜನ ಎಲ್ಲಿಂದ ಎಲ್ಲಿಗೆ ನೋಡಿದ್ರೂ ಇನ್ನೂ ಬರ್ತಾನೆ ಇದ್ದಾರೆ, ಹೋಗ್ತಾನೆ ಇದ್ದಾರೆ. ದೇವಸ್ಥಾನಕ್ಕೆ ಬರ್ತಾನೆ ಇರೋರು ಇದು 15 ವರ್ಷ ಆದಮೇಲೆ 13 ವರ್ಷ ಆದಮೇಲೆ ಜಾತ್ರೆ ಮಾಡ್ತಾ ಇರೋದ್ರಿಂದ ತುಂಬ ಜನ ಅಂದರೆ ನೆಂಟರುಗಳೆಲ್ಲ ತುಂಬ ಜನ ಬಂದಿದ್ದು. ಇನ್ನು ಅದೆಲ್ಲ ಆದಮೇಲೆ ನಾವು ಹಂಗೆ ಒಂದು ಸ್ವಲ್ಪ ಗ್ರೂಪ್ ಫೋಟೋಗಳೆಲ್ಲ ಇದು ಮಾಡ್ಕೊಂಡ್ವಿ, ನಾವು ಫೋಟೋ ತೆಕ್ಕೊಂಡ್ವಿ.
ಇನ್ನು ಅಲ್ಲಿ ಅವರು ಖುಷಿಗಂತೂ ಲಿಮಿಟೇ ಇಲ್ಲ. ಎಲ್ಲರಿಗೂ ಅವ್ರವ್ರ ಊರುಗಳಲ್ಲಿ ಈ ಥರ ಜಾತ್ರೆ ಆದಾಗ ಅವ್ರಿಗೂ ತುಂಬ ಖುಷಿ ಆಗುತ್ತಲ್ವ. ಸೊ ಅದೇ ರೀತಿ ಇವ್ರಿಗೂ ಅಂದರೆ ಇವ್ರಿಗೆ ಅನ್ನೋದಕ್ಕಿಂತ ನಮಗೆ ಕೂಡ ಎಲ್ಲರಿಗೂ ಅದೇ ಥರ ತುಂಬ ಖುಷಿ. ಆ ಖುಷಿಗೊಂದು ಲಿಮಿಟ್ ಇಲ್ಲ, ಆ ಥರ ಎಂಜಾಯ್ ಮಾಡಿದ್ರು ಎಲ್ಲರೂ. ನೋಡಿ ಎಷ್ಟೊಂದು ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಕೂಡ ಹೂವಿದ್ದು ಆರತಿಗಳು ಇದೇ ಕಾಣ್ತಾ ಇದೆ. ಆದಷ್ಟು ನಾನು ಸ್ವಲ್ಪ ಕಾಳಜಿ ಇನ್ನು ಆರತಿ ಎಲ್ಲ ಬೆಳ್ಕೊಂಡು ಬಂದಮೇಲೆ ನಮ್ಮ ಅತ್ತಿಗೆ ಫೇಸ್ ನೋಡೋಕ್ಕಾಗ್ತಿಲ್ಲ ಪಾಪ. ಅಷ್ಟೊಂದು ಜನದಲ್ಲಿ ನುಗ್ಗಲು ಬೆಳಗ್ಗೆ ಬೇಗ ಇದ್ದಿರೋದು, ಅವ್ರ ಫೇಸ್ ಅಂತೂ ತುಂಬ ಡಲ್ ಆಗಿಬಿಟ್ಟಿದೆ, ತುಂಬ ಟಯರ್ಡ್ ಆಗಿದ್ದಾರೆ ಅನ್ನಿಸ್ತಾ ಇದೆ ಅವರು. ಯಾಕೆ ಅಂದರೆ ಇನ್ನು ಯಾವಾಗ ಮಾಡ್ತಾರೋ ಈ ಜಾತ್ರೆ ಅನ್ನೋದು ಕೂಡ ಗೊತ್ತಿಲ್ಲ. ಇನ್ನು 1 ವರ್ಷಕ್ಕೆ ಮಾಡ್ತಾರೋ, 10 ವರ್ಷಕ್ಕೆ ಮಾಡ್ತಾರೋ, 15 ವರ್ಷಕ್ಕೆ ಮಾಡ್ತಾರೋ, ಇಲ್ಲ 2 ವರ್ಷಕ್ಕೆ ಮಾಡ್ತಾರೋ, ಯಾವಾಗ ಮಾಡ್ತಾರೋ ಅನ್ನೋದು ಗೊತ್ತಿಲ್ಲ. ಸೊ ಈವಾಗಲೇ 13 ವರ್ಷ ಆದಮೇಲೆ ಮಾಡ್ತಾ ಇದ್ದಾರಲ್ವ ಅನ್ನೊಂದು ಖುಷಿ, ಅನ್ನೊಂದು ಹ್ಯಾಪಿನೆಸ್, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಎಲ್ಲರೂ. ನಾವು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇನ್ನೂ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಇದು ಇನ್ನು ನಾವೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡಂದರೆ ನಾವು ಪೂಜೆಗೆ ಅಂದರೆ ದೇವಸ್ಥಾನದೊಳಗಡೆ ಹೋಗೋಷ್ಟು ಪ್ಲೇಸ್ ಇರಲಿಲ್ಲ, ಅಷ್ಟೊಂದು ಜನ. ಸೊ ಹಂಗಾಗ್ಬಿಟ್ಟು ನಾವು ಈಚೆಗಡೆಯಿಂದನೇ ದೇವ್ರ ಕೈ ಮುಕ್ಕೊಂಡು ನೆಕ್ಸ್ಟ್ ಇನ್ನೊಂದು ಸರಿ ಬರೋಣ ಅಂತ ಬಂದ್ವಿ. ಇವರು ನಮ್ಮ ಫ್ರೆಂಡು, ನಮ್ಮ ಡಿಗ್ರಿ ಫ್ರೆಂಡ್, ಅವಳು ಸಿಕ್ಕಿದ್ಲು. ಸೊ ಹಂಗಾಗ್ಬಿಟ್ಟು ಅವಳೊಂದು ಕ್ಯಾಪ್ಚರು ಮತ್ತು ನಮ್ಮ ನೀವೀಗ ಏನು ನೋಡಿದ್ರಿ ಅದು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾದಮೇಲೆ ಇನ್ನೆಲ್ಲರೂ ಅಲ್ಲೆಲ್ಲ ಅವರಲ್ಲಿ ಕುತ್ಕೊಂಡ್ಬಿಟ್ಟು ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅಂದರೆ ಅಡುಗೆ ಎಲ್ಲ ಆಲ್ರೆಡಿ ಮಾಡಿರೋದಿತ್ತು. ಸೊ ಹಂಗಾಗ್ಬಿಟ್ಟು ಅವರೆಲ್ಲ ಕುತ್ಕೊಂಡು ಆರಾಮಾಗಿ ಮಾತಾಡ್ಕೊಂಡಿದ್ದಾರೆ. ಇನ್ನು ಯಾವಾಗೋ ಒಂದೊಂದು ಸರಿ ಗ್ಯಾದರ್ ಆಗೋದ್ರಿಂದ. ಸೊ ಇದಾದಮೇಲೆ ಇನ್ನು ಅವತ್ತಿನ ದಿನವೇ ಸಂಜೆದು ಇದು ಅಂದರೆ ನಮ್ಮ ದೊಡ್ಡಪ್ಪ ಅವರು ಮೊಮ್ಮಗ, ಅವ್ರ ಮನೆಯಿಂದ ಅಂದರೆ ಯುದ್ಧ ಹಳೆ ಮನೆ ಇದು. ಇನ್ನು ಈ ಮನೆ ಬಂದುಬಿಟ್ಟು ಈಗ ನಾವು ಏನು ಜಾತ್ರೆ ಮಾಡ್ತಾ ಇದ್ದಾರಲ್ವ ದುರ್ಗಾದೇವಿ ಅಂತ, ಆ ದುರ್ಗಾದೇವಿಗೆ ಈ ಮನೆ ತವ್ರ ಮನೆ ಅಂತೆ. ಸೊ ಹಂಗಾಗ್ಬಿಟ್ಟು ಈ ಮನೆಯಿಂದನೇ ಅಂದರೆ ಈ ಮನೆ ಹತ್ರದಿಂದ, ಈ ಮನೆ ಆಲ್ಮೋಸ್ಟ್ ಹಳೇದಾಗಿದೆ ಆದರೂ ಕೂಡ ಈ ಮನೆ ಹತ್ರದಿಂದ
ಆ ದುರ್ಗಾದೇವಿಗೆ ಪ್ರಸಾದ ನೈವೇದ್ಯ ರೂಪದಲ್ಲಿ ಒಂದು ಬಾಣ ಅಂತ, ಅಂದರೆ ಇವಾಗ ಏನು ಅಲ್ಲಿ ತಲೆ ಮೇಲೆ ಎತ್ಕೊಂಡಿದ್ದಾರಲ್ವ ಅದನ್ನು ಬಾಣ ಅಂತಾರಂತೆ. ಬಟ್ ನನಗೆ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ, ನನಗೆ ಎಷ್ಟು ಗೊತ್ತಿರುತ್ತೋ ಅಷ್ಟರ ಬಗ್ಗೆ ಮಾತ್ರ ನಾನು ಹೇಳ್ತೀನಿ. ಬಾಣ ಅಂತಾರಂತೆ ಅದು. ಅದರಲ್ಲಿ ಬೆಲ್ಲದನ್ನ, ಅಂದರೆ ಅದೇ ನಾವೇನು ಎಂಜ್ಲ ಮಾಡ್ದಿರ ಫಸ್ಟು ಅನ್ನ ಮಾಡಿಬಿಟ್ಟು ಬೆಲ್ಲದನ್ನ ಮಾಡ್ತೀವಲ್ವ, ಆ ಬೆಲ್ಲದನ್ನ ಪ್ರಸಾದದ ರೂಪದಲ್ಲಿ ಆ ದುರ್ಗಾದೇವಿಗೆ ತೊಗೊಂಡೋಗ್ಬಿಟ್ಟು ಸಮರ್ಪಣೆ ಮಾಡೋದು. ಅಂದರೆ ಇದು ಡೇ ಬಿಫೋರ್ ಜಾತ್ರೆ, ದುರ್ಗಾದೇವಿದು ಬಂದುಬಿಟ್ಟು ಟ್ಯೂಸ್ಡೇ ಇರುತ್ತೆ ಜಾತ್ರೆ. ಸೊ ಟ್ಯೂಸ್ಡೇ ಬೆಳಗ್ಗೆ ಆಗಲಿ ಇಲ್ಲಾಂದರೆ ಮಂಡೇ ಈವ್ನಿಂಗ್ ಆಗಲಿ ತಗೊಂಡೋಗ್ಬಿಟ್ಟು ಇದನ್ನು ದುರ್ಗಾದೇವಿಗೆ ಸಮರ್ಪಿಸೋದು. ಸೊ ಇವರು ಬಂದುಬಿಟ್ಟು ಈ ಸರಿ ಜಾತ್ರೆ ಮಾಡಿದಾಗ ಮಂಡೇ ಈವ್ನಿಂಗ್ ತೊಗೊಂಡೋಗಿ ದುರ್ಗಾದೇವಿಗೆ ಕೊಡ್ತಾ ಇದ್ದಾರೆ. ಸೊ ಅದೇ ರೀತಿ ನಾನು ತಗೊಂಡೋಗಿ ಕೊಟ್ಟಾದಮೇಲೆ ದುರ್ಗಾದೇವಿಗೆ ಟ್ಯೂಸ್ಡೇ ಆರತಿಗಳು ಸ್ಟಾರ್ಟ್ ಆಗುತ್ತೆ. ಅಂದರೆ ಆ ದೇವಿಗೆ ಅಂದರೆ ಆರತಿ ಪೂಜೆ ಎಲ್ಲ ಅದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿರೋದು. ಅಂದರೆ ಅಷ್ಟು ನನಗೆ ಗೊತ್ತಿರೋ ಮಟ್ಟಿಗೆ ಅಷ್ಟು ಅಂತ. ಸೊ ಇದು ತುಂಬ ಚೆನ್ನಾಗಿ ಎಲ್ಲ ಚೆನ್ನಾಗಾಯಿತು ಇವತ್ತಿನ ದಿನ ಮಂಡೇದು. ಇನ್ನೂ ಡೇ 1 ಇದು ವ್ಲಾಗು, ಡೇ 2 ಡೇ 3 ಅಂತ ಹೇಳ್ಬಿಟ್ಟು ಇನ್ನೂ ವ್ಲಾಗ್ಸ್ ತುಂಬ ಇದೆ. ಸೊ ಎಲ್ಲನೂ ನಾನು ಅಪ್ಲೋಡ್ ಮಾಡ್ತೀನಿ, ಆದಷ್ಟು ನಾನು ಕ್ಯಾಪ್ಚರ್ ಮಾಡಿಕೊಂಡು ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ದಯವಿಟ್ಟು ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಮತ್ತು ಯಾರು ಸ್ಕಿಪ್ ಮಾಡಿದಿರೋ ವಿಡಿಯೋ ನೋಡಿ ಎಲ್ಲರಿಗೂ ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.